ನೋಡಿ ಸ್ನೇಹಿತರೆ, ಮೊಹಮ್ಮದ್ ಸಿರಾಜ್ ಅವ್ರ ಹತ್ರ ಹಾಕೊಳಕ್ಕೆ ಶೂಸ್ ಇರ್ಲಿಲ್ಲ. ಅವ್ರಿಗೆ ಕ್ರಿಕೆಟರ್ ಆಗ್ಬೇಕು ಅಂತ ಒಂದು ಡ್ರೀಮ್ ಇತ್ತು. ಆ ಡ್ರೀಮ್ ನ ಅಚೀವ್ ಮಾಡಿದ್ದಾರೆ. ಇವ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಹೇಳ್ತೀನಿ. ಫಸ್ಟ್ ನೀವೇನ್ ಮಾಡ್ಬೇಕಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಮೋಟಿವೇಶನಲ್ ವಿಡಿಯೋಸ್ ನನ್ನ ಚಾನಲ್ ಬರ್ತಾ ಇರುತ್ತೆ. ಹಾಗೆ ಈ ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ. ಹೌದು, ಕ್ರಿಕೆಟರ್ ಮೊಹಮ್ಮದ್ ಸಿರಾಜ್ ಅವ್ರದ್ದು ಒಂದು ಇನ್ಸ್ಪಿರೇಷನಲ್ ಸ್ಟೋರಿ. ಯಾಕಂದ್ರೆ ಇವ್ರ ಹತ್ರ ಹಾಕೊಳಕ್ಕೆ ಶೂಸ್ ಇರ್ತಾ ಇರ್ಲಿಲ್ಲ. ಅಂಡ್ ಅವರು ಲೋಕಲ್ ಟೂರ್ನಮೆಂಟ್ ಅಲ್ಲಿ ಚಪ್ಪಲ್ ಹಾಕೊಂಡು ಪರ್ಫಾರ್ಮೆನ್ಸ್ ಮಾಡಿ ತುಂಬಾ ಸ್ಟ್ರಗಲ್ ಪಟ್ಟಿದ್ದಾರೆ. ಇವ್ರ ಲೈಫ್ ಸ್ಟೋರಿ ತುಂಬಾ ಇನ್ಸ್ಪೈರಿಂಗ್. ಯಾಕಂದ್ರೆ ಪ್ರತಿ ಹಂತದಲ್ಲೂ ತುಂಬಾ ಚಾಲೆಂಜಿಂಗ್ ಫೇಸ್ ಮಾಡಿದ್ದಾರೆ ಇವ್ರ ತಂದೆಯವರು ಆಟೋ ರಿಕ್ಷಾ ಓಡಿಸ್ಕೊಂಡು ಇವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರು. ಇದೆಲ್ಲ ನೋಡ್ತಾ ಇದ್ರೆ ಇಷ್ಟೊಂದು ಕಷ್ಟ ಇದ್ರು ಅವರು ಗಿವ್ ಅಪ್ ಮಾಡ್ಲಿಲ್ಲ. ಕ್ರಿಕೆಟರ್ ಆಗೇ ಆಗ್ಬೇಕು ಅಂತ ತುಂಬಾ ಕಷ್ಟಪಟ್ಟು ಒಳ್ಳೆ ಒಂದು ಕ್ರಿಕೆಟರ್ ಆಗಿದ್ದಾರೆ. ಯಾಕಂದ್ರೆ ಕ್ರಿಕೆಟರ್ ಆಗೋದು ಅಷ್ಟು ಸುಲಭ ಅಲ್ಲ. ಎಸ್ಪೆಷಲಿ ಬೌಲರ್ಸ್ಗೆ ತುಂಬಾನೇ ಕಷ್ಟ. ಯಾಕಂದ್ರೆ ಸ್ವಲ್ಪ ಫಾರ್ಮಲ್ ಹೋದ್ರು ತುಂಬಾನೇ ಕಷ್ಟ. ಬಟ್ ಸಿರಾಜ್ ಅವರು ಒಂದು ಒಳ್ಳೆ ಮೈಂಡ್ ಸೆಟ್ ಇಂದ ಇಂಡಿಯಾಗೆ ರೆಪ್ರೆಸೆಂಟ್ ಮಾಡಿದ್ದಾರೆ. ಸಿರಾಜ್ ಅವರು ಪ್ರತಿದಿನ ಇಂಪ್ರೂವ್ ಆಗಕ್ಕೆ ನೋಡ್ತಾ ಇರ್ತಾರೆ. ಹಾಗೆ ಅವ್ರ ಕೆರಿಯರ್ ಟೆನ್ನಿಸ್ ಬಾಲ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರು. ಅಂಡ್ ಮೊಹಮ್ಮದ್ ಸಿರಾಜ್ ಅವರು ಲೋಕಲ್ ಟೂರ್ನಮೆಂಟ್ ಅಲ್ಲೆಲ್ಲ ಆಡಿ ಗೆದ್ದಿದ್ದಾರೆ. ಇದರಿಂದ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬಂತು. ನಾನು ಒಳ್ಳೆ ಕ್ರಿಕೆಟರ್ ಆಗ್ಬೋದು ಅಂತ ಅವ್ರಿಗೆ ಅನಿಸ್ತು. ಅಂಡ್ ಅವ್ರು ಆ ಡ್ರೀಮ್ ನ ಗಿವ್ ಅಪ್ ಮಾಡಲಿಲ್ಲ. ಆ ಡ್ರೀಮ್ಗೋಸ್ಕರ ಪ್ರತಿದಿನ ಸ್ಟ್ರಗಲ್ ಮಾಡಿದ್ರು, ಟ್ರೈನಿಂಗ್ ತಗೊಂಡ್ರು, ತುಂಬಾನೇ ಕಷ್ಟಪಟ್ರು. ಈ ರೀತಿ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇದ್ರೆ ನೀವು ಕೂಡ ಏನಾದ್ರೂ ಅಚೀವ್ ಮಾಡ್ಬೋದು ಲೈಫಲ್ಲಿ. ನೀವು ನನ್ನ ಹತ್ರ ಅದಿಲ್ಲ ಇದಿಲ್ಲ ಅಂತ ರೀಸನ್ ಎಲ್ಲ ಬಿಟ್ಟು ನಿಮ್ಮ ಹತ್ರ ಏನಿದೆ ಅದನ್ನ ಫೋಕಸ್ ಮಾಡಿ. ನಿಮ್ಮ ಹತ್ರ ಒಂದ್ ಶೂ ಇದೆಯಾ, ಆ ಶೂ ಅಲ್ಲಿ ಪ್ರಾಕ್ಟೀಸ್ ಮಾಡಿ. ನೀವು ನನ್ನ ಹತ್ರ ಅದಿಲ್ಲ, ಬ್ರ್ಯಾಂಡೆಡ್ ಇದಿಲ್ಲ ಅಂತ ಎಲ್ಲ ಯೋಚನೆ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಇವಾಗ ಕಾಂಪಿಟೇಷನ್ ತುಂಬಾನೇ ಇದೆ. ನೀವು ಏನಿದೆ ನಿಮ್ಮ ಹತ್ರ ಅದರಿಂದ ಅಚೀವ್ ಮಾಡಕ್ಕೆ ಟ್ರೈ ಮಾಡಿ. ನಿಮ್ಗೆ ಒಂದಲ್ಲ ಒಂದ್ ದಿವಸ ಖಂಡಿತ ರಿಸಲ್ಟ್ ಬಂದೇ ಬರುತ್ತೆ. ಮೊಹಮ್ಮದ್ ಸಿರಾಜ್ ಅವ್ರ ಫ್ಯಾಮಿಲಿ ತುಂಬಾ ಮಿಡಲ್ ಕ್ಲಾಸ್ ಇಂದ ಬಂದಿದ್ದಾರೆ. ಅವ್ರ ತಂದೆಯವರು ಆಟೋ ರಿಕ್ಷಾ ಓಡಿಸ್ಕೊಂಡು ಇವ್ರಿಗೆಲ್ಲ ಓದಿಸ್ಕೊಂಡು ಇವರು ಡ್ರೀಮ್ಗೋಸ್ಕರ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಸಿರಾಜ್ ಅವರು ಒಳ್ಳೆ ಮೈಂಡ್ ಸೆಟ್ ಇಂದ ಕ್ರಿಕೆಟ್ ಕಡೆ ಫೋಕಸ್ ಮಾಡಿ ಅಚೀವ್ ಮಾಡಿದ್ದಾರೆ. ಇದು ಹೇಗೆ ಸಾಧ್ಯ ಅಂದ್ರೆ ಇದೆಲ್ಲ ಒಂದು ಕಾನ್ಫಿಡೆನ್ಸ್, ಹಾರ್ಡ್ ವರ್ಕ್, ಡೆಡಿಕೇಶನ್, ಮೈಂಡ್ ಸೆಟ್ ಬಹಳ ಇಂಪಾರ್ಟೆಂಟ್. ಲೈಫಲ್ಲಿ ಹಾರ್ಡ್ ವರ್ಕ್ ಮಾಡಿದ್ರಷ್ಟೇ ಸಕ್ಸಸ್ ಸಿಗುತ್ತೆ. ನೀವೇನಾದ್ರೂ ಕನ್ಸ್ ಕಾಣ್ತಾ ಕೂತ್ಕೊಂಡ್ರೆ ಟೈಮ್ ಹೋಗ್ತಾ ಇರುತ್ತೆ. ಹಾಗಾಗಿ ನೀವು ಡಿಸೈಡ್ ಮಾಡ್ಕೊಳ್ಳಿ, ನಾನು ಏನ್ ಮಾಡ್ಬೇಕು, ನಾನು ಯಾವ ಫೀಲ್ಡ್ ಅಲ್ಲಿ ಹೋದ್ರೆ ನನಗೆ ಸಕ್ಸಸ್ ಸಿಗುತ್ತೆ ಅಂದ್ಬಿಟ್ಟು ನೀವು ಡಿಸೈಡ್ ಮಾಡಿದ್ರೆ ನಿಮ್ಗೊಂದು ಪಾಸಿಟಿವ್ ಇಂಟೆಂಟ್ ಸಿಗುತ್ತೆ. ಹಾಗೆ ನೀವು ಒಂದು ಫೋಕಸ್ ಮಾಡ್ಬೋದು. ನೀವು ಅನಲೈಸ್ ಮಾಡಿ, ನಾನು ಯಾವ ಫೀಲ್ಡ್ ಹೋದ್ರೆ ನನಗೆ ಬೇಗ ಸಕ್ಸಸ್ ಸಿಗುತ್ತೆ ಅಂತ ನೀವು ಅನಲೈಸ್ ಮಾಡಿ. ಇದರಿಂದ ಏನಾಗುತ್ತೆ, ನಿಮ್ಗೊಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಅಥವಾ ಒಂದು ಬುಕ್ಕಲ್ಲಿ ಬರ್ದಿಕೊಳ್ಳಿ, ನಾನು ಇದನ್ನ ಮಾಡಬೇಕು ಲೈಫಲ್ಲಿ ಅಂತ ಅನ್ಕೊಂಡಿದ್ದೀನಿ, ಅದಕ್ಕೆ ಏನೇನ್ ಎಫರ್ಟ್ಸ್ ಬೇಕು, ಏನೇನ್ ಪ್ರಯತ್ನ ಬೇಕು, ಹೇಗೆ ಇಂಪ್ರೂವ್ ಆಗ್ಬೇಕು ಅಂದ್ಬಿಟ್ಟೆಲ್ಲ ಒಂದು ಬುಕ್ಕಲ್ಲಿ ಬರ್ದಿಕೊಂಡು. ಇದರಿಂದ ಏನಾಗುತ್ತೆ, ನಿಮ್ಗೊಂದು ಪಾಸಿಟಿವ್ ಮೈಂಡ್ ಸೆಟ್ ಸ್ಟಾರ್ಟ್ ಆಗುತ್ತೆ. ಸಿರಾಜ್ ಅವರು ಅವ್ರ ಕೆರಿಯರ್ ರಣಜಿ ಟ್ರೋಫಿಯಿಂದ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಲೀಡಿಂಗ್ ವಿಕೆಟ್ ಟೇಕರ್ ಆದ್ರು. ಇದರಿಂದ ಅವ್ರಿಗೊಂದು ಅವಕಾಶ ಸಿಕ್ತು. ಸನ್ರೈಸರ್ಸ್ ಹೈದರಾಬಾದ್ IPL ಟೀಮ್ಗೆ ಸೆಲೆಕ್ಟ್ ಆಗ್ತಾರೆ. ಅಲ್ಲೂ ಕೂಡ ಅವರು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಇದರಿಂದ ತುಂಬಾ ಬೇಗ ನೋಟಿಸ್ ಆಗ್ತಾರೆ. ನೆಕ್ಸ್ಟ್ ಸೀಸನ್ ಇಲ್ಲಿ ಅವ್ರಿಗೆ RCB ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಟೀಮ್ ಅವರು ಪಿಕ್ ಮಾಡ್ತಾರೆ ಆಕ್ಷನ್ ಅಲ್ಲಿ. RCB ಟೀಮ್ಗೂ ಅವರು ಒಳ್ಳೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಇದರಿಂದ ಅವ್ರಿಗೆ ಸ್ಟ್ರೆಂತ್ ಇನ್ನೂ ಜಾಸ್ತಿ ಆಗುತ್ತೆ, ಕಾನ್ಫಿಡೆನ್ಸ್ ಕೂಡ ಬರುತ್ತೆ. ನಾನು ನೆಕ್ಸ್ಟ್ ಲೆವೆಲ್ ಕ್ರಿಕೆಟ್ಗೆ ಹೋಗ್ಬೋದು ಅಂತ ಅವ್ರಿಗೆ ಒಂದು ದೊಡ್ಡ ಕಾನ್ಫಿಡೆನ್ಸ್ ಸಿಗುತ್ತೆ. ಹಾಗೆ ಅವ್ರಿಗೆ ಅವಕಾಶ ಕೂಡ ಸಿಗುತ್ತೆ, ಇಂಡಿಯಾಗೆ ರೆಪ್ರೆಸೆಂಟ್ ಮಾಡೋ ಚಾನ್ಸ್ ಸಿಗುತ್ತೆ. ODI ಟೀಮ್ಗೆ ಸೆಲೆಕ್ಟ್ ಆಗ್ತಾರೆ, ಟೆಸ್ಟ್ ಕ್ರಿಕೆಟ್ ಟೀಮ್ ಸೆಲೆಕ್ಟ್ ಆಗ್ತಾರೆ, T20 ಕ್ರಿಕೆಟ್ಗೆ ಸೆಲೆಕ್ಟ್ ಆಗ್ತಾರೆ. ಪ್ರತಿಯೊಂದರಲ್ಲೂ ಒಳ್ಳೆ ಬೌಲಿಂಗ್ ಮಾಡ್ತಾರೆ. ಮೊಹಮ್ಮದ್ ಸಿರಾಜ್ ಅವ್ರಿಗೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಬುಮ್ರಾ ಇವ್ರ ಜೊತೆ ಎಲ್ಲ ಡ್ರೆಸ್ಸಿಂಗ್ ರೂಮ್ ಶೇರ್ ಮಾಡೋ ಎಕ್ಸ್ಪೀರಿಯನ್ಸ್ ಕೂಡ ಸಿಗುತ್ತೆ. ಇದು ಒಂದು ಬಹಳ ವಿಶೇಷ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ
ಯಾಕಂದ್ರೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಬುಮ್ರಾ ಮತ್ತೆ ಇನ್ನೂ ಹಲವು ಕ್ರಿಕೆಟರ್ಗಳ ಜೊತೆ ಇವ್ರಿಗೆ ಆಡೋ ಅವಕಾಶ ಕೂಡ ಸಿಗುತ್ತೆ. ಇದನ್ನ ಚೆನ್ನಾಗಿ ಇವರು ಯುಟಿಲೈಸ್ ಮಾಡ್ಕೋತಾರೆ. ನ್ಯೂ ಬಾಲ್ ಅಲ್ಲಿ ತುಂಬಾ ಚೆನ್ನಾಗಿ ಸಿರಾಜ್ ಅವರು ಬೌಲಿಂಗ್ ಮಾಡ್ತಾರೆ. ಇದರಿಂದ ಅವ್ರ ರೆಕಗ್ನೈಸೇಷನ್ ಇನ್ನೂ ಚೆನ್ನಾಗಿ ಆಗುತ್ತೆ. ಮೊಹಮ್ಮದ್ ಸಿರಾಜ್ ಅವರು ಒಂದು ಚಿಕ್ಕ ಮಿಡಿಲ್ ಕ್ಲಾಸ್ ಇಂದ ಬಂದು ಇಷ್ಟೊಂದು ಅಚೀವ್ ಮಾಡಿದ್ದಾರೆ ಅಂದ್ರೆ ನೀವೇ ತಿಳ್ಕೊಳ್ಳಿ, ನಥಿಂಗ್ ಇಸ್ ಇಂಪಾಸಿಬಲ್. ನೀವೇನಾದ್ರೂ ಎಫರ್ಟ್ ಹಾಕಿದ್ರೆ ನೀವು ಖಂಡಿತ ಗೆದ್ದೇ ಗೆಲ್ತೀರಾ. ಸ್ವಲ್ಪ ಸಮಯ ಬೇಕು, ಹಾಗಂತ ನೀವು ಪೇಷನ್ಸ್ ನ ಕಳ್ಕೊಬಾರ್ದು. ಬಹಳ ಮುಖ್ಯ ಪೇಷನ್ಸ್. ನೀವ್ ಏನ್ ಮಾಡ್ತಾ ಇದ್ದೀರಾ, ನಿಮ್ ಗೋಲ್ ಏನು, ಅದೆಲ್ಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮೊಹಮ್ಮದ್ ಸಿರಾಜ್ ಅವರು ಟೆಸ್ಟ್ ಕ್ರಿಕೆಟ್ ಅಲ್ಲಿ ತುಂಬಾನೇ ಚೆನ್ನಾಗಿ ಮಾಡ್ತಾರೆ. ಒಳ್ಳೆ ಲೈನ್ ಅಂಡ್ ಲೆಂತ್ ಬೌಲಿಂಗ್ ಮಾಡ್ತಾರೆ. ಬ್ಯಾಟ್ಸ್ಮನ್ಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ಅಂಡ್ ಬ್ಯಾಟ್ಸ್ಮನ್ ಕೂಡ ತುಂಬಾನೇ ಸ್ಟ್ರಗಲ್ ಮಾಡ್ತಾರೆ. ಇದೆಲ್ಲ ಹೇಗ್ ಸಾಧ್ಯ ಅಂದ್ರೆ ಬಿಕಾಸ್ ಆಫ್ ಹಿಸ್ ಹಾರ್ಡ್ ವರ್ಕ್, ಡೆಡಿಕೇಶನ್, ಬೇರೆಯವ್ರ ಕಡೆಯಿಂದ ನೋಡಿ ತಿಳ್ಕೊಂಡಿದ್ದಾರೆ, ಕಲ್ತಿದ್ದಾರೆ. ಈ ತರ ಮಾಡೋದ್ರಿಂದ ಬೇಗ ಒಂದು ಕ್ಲಿಯರ್ ರೋಡ್ ಮ್ಯಾಪ್ ಸಿಗುತ್ತೆ ಲೈಫಲ್ಲಿ. ನೀವು ಕೂಡ ಒಂದು ರೋಡ್ ಮ್ಯಾಪ್ ಕ್ರಿಯೇಟ್ ಮಾಡ್ಕೊಳ್ಳಿ ನಿಮ್ಮ ಲೈಫಲ್ಲಿ. ನಾನು ಹೇಗೆ ಇಂಪ್ರೂವ್ ಆಗಬೇಕು, ಎಲ್ಲೆಲ್ಲಿ ತಪ್ಪಾಗ್ತಾ ಇದೆ ಅಂದ್ಬಿಟ್ಟು ಎಲ್ಲ ಅನಲೈಸ್ ಮಾಡಿ ನಿಮ್ಗೊಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಅಥವಾ ನೀವು ಒಂದು ಬುಕ್ಕಲ್ಲಿ ಬರ್ದಿಕೊಳ್ಳಿ, ನಿಮ್ಗೊಂದು ಐಡಿಯಾ ಸಿಗುತ್ತೆ. ನಾನು ಏನೇನ್ ಮಾಡಬೇಕು, ನನ್ನ ಡ್ರೀಮ್ಸ್ ಏನು, ಇದ್ರ ಬಗ್ಗೆ ಇನ್ನೂ ಏನೇನ್ ಸ್ಟಡಿ ಮಾಡಬೇಕು, ನಾನು ಇನ್ನೂ ಏನೇನ್ ಮಾಡಬೇಕು, ಎಷ್ಟು ಇಂಪ್ರೂವ್ ಆಗಬೇಕು, ನಾನು ಸಹಾಯಕ್ಕೆ ಹೆಲ್ಪ್ ತಗೋಬೇಕಾ, ಇದೆಲ್ಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಯಾರಾದ್ರೂ ಒಳ್ಳೆ ಗೈಡ್ ಸಿಕ್ಕಿದ್ರೆ ಅವ್ರ ಹತ್ರ ಕಲ್ತ್ಕೊಳ್ಳಿ. ಯಾಕಂದ್ರೆ ಅವರು ಅವ್ರ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತಾರೆ. ಏನೇನ್ ಮಾಡ್ಬೇಕು, ಹೇಗೆ ಯಾವ ದಾರಿದಲ್ಲಿ ಹೋಗ್ಬೇಕು ಅಂತ ನಿಮ್ಗೆಲ್ಲ ಹೇಳ್ತಾರೆ. ಏನಾದ್ರೆ ತಪ್ಪಾಗುತ್ತೆ, ತಪ್ಪನ್ನ ಹೇಗೆ ಅವಾಯ್ಡ್ ಮಾಡ್ಕೋಬೇಕು, ಹೇಗೆ ಸರಿಪಡಿಸ್ಕೋಬೇಕು, ಹೇಗೆ ಲೈಫ್ ಅಲ್ಲಿ ಇಂಪ್ರೂವ್ ಆಗ್ಬೇಕು, ಇದೆಲ್ಲ ತುಂಬಾ ಬಹಳ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಸ್ಮಾಲ್ ಚೇಂಜಸ್ ಬಹಳ ಇಂಪಾರ್ಟೆಂಟ್ ನಮ್ಮ ಲೈಫಲ್ಲಿ. ನೀವೇನಾದ್ರೂ ಅಚೀವ್ ಮಾಡ್ಬೇಕಂದ್ರೆ ತುಂಬಾನೇ ಸ್ಟ್ರಗಲ್ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಲೇಬೇಕು. ನಿಮ್ ಡ್ರೀಮ್ ನ ನೀವು ಖುಷಿಯಾಗಿ ಅಚೀವ್ ಮಾಡಿ, ಸ್ಟ್ರೆಸ್ ತಗೋಬೇಡಿ. ಆದಷ್ಟು ಏನ್ ಮಾಡ್ತಾ ಇದ್ದೀರಾ ಅದನ್ನ ಕರೆಕ್ಟ್ ಆಗಿ ಫೋಕಸ್ ಕೊಟ್ಟು ಮಾಡಿ. ಖಂಡಿತ ನಿಮ್ಗೊಂದು ಸಕ್ಸಸ್ ರಿಸಲ್ಟ್ ಗೊತ್ತಾಗುತ್ತೆ. ನೀವೇನಾದ್ರೂ ಅಕಸ್ಮಾತ್ ನಿಮ್ಗೆ ಏನಾದ್ರೂ ಫೇಲ್ ಆಗಿದ್ರು ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಹೊಸದಾಗಿ ನೀವು ಸ್ಟಾರ್ಟ್ ಮಾಡ್ಬೋದು, ಅದರಲ್ಲಿ ಏನೂ ತಪ್ಪಿಲ್ಲ. ನೀವು ಫೇಲ್ ಆದೆ ನಾನು ಅಂತ ಯಾವತ್ತೂ ಕ್ವಿಟ್ ಮಾಡಬಾರ್ದು ಲೈಫಲ್ಲಿ. ಆದಷ್ಟು ಪ್ರಯತ್ನ ಮಾಡ್ತಾ ಇರಬೇಕು. ನಿಮ್ಗೆ ಒಂದಲ್ಲ ಒಂದ್ ದಿವಸ ಆ ರಿಸಲ್ಟ್ ಸಿಕ್ಕೇ ಸಿಗತ್ತೆ. ನೋಡಿ, ಸಿರಾಜ್ ಅವರು ತುಂಬಾ ಸ್ಟ್ರಗಲ್ ಇಕ್ಕೊಂಡು ಇವಾಗ ಇಂಟರ್ನ್ಯಾಷನಲ್ ಲೆವೆಲ್ ಆಡ್ತಾ ಇದ್ದಾರೆ. ಇದೆಲ್ಲ ಹೇಗ್ ಸಾಧ್ಯ ಅಂದ್ರೆ ಸಿಂಪಲ್, ಅವರು ಕ್ರಿಕೆಟ್ ಕಡೆ ಫೋಕಸ್ ಮಾಡಿದ್ರು. ನಾನು ಇಲ್ಲಿ ಅಚೀವ್ ಮಾಡಬೇಕು, ನಾನು ಇಲ್ಲಿ ಏನಾದ್ರೂ ಸಾಧನೆ ಮಾಡಲೇಬೇಕು ಅಂತ ಒಂದು ಮೈಂಡ್ ಅಲ್ಲಿ ಫಿಕ್ಸ್ ಆಗಿದ್ರು ಅವರು. ಅದೇ ರೀತಿ ಅವರು ತುಂಬಾ ಎಫರ್ಟ್ಸ್ ಕೂಡ ಹಾಕಿದ್ದಾರೆ. ಯಾಕಂದ್ರೆ ಹಾರ್ಡ್ ವರ್ಕ್ ಬಹಳ ಇಂಪಾರ್ಟೆಂಟ್. ನಿಮ್ಗೇನಾದ್ರೂ ಅಚೀವ್ ಮಾಡಬೇಕು ಅನ್ಕೊಂಡಿದ್ರೆ ಪ್ರತಿದಿನ ಹಾರ್ಡ್ ವರ್ಕ್, ಡೆಡಿಕೇಶನ್, ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್ ಬಹಳ ಇಂಪಾರ್ಟೆಂಟ್. ಎಲ್ಲಾನು ಇಂಪಾರ್ಟೆಂಟ್ ಆಗುತ್ತೆ ಲೈಫಲ್ಲಿ. ನಿಮ್ಗೇನಾದ್ರೂ ಡ್ರೀಮ್ ಇದೆಯಾ, ಆ ಡ್ರೀಮ್ ಮೇಲೆ ಪ್ರತಿದಿನ ಕನ್ಸಿಸ್ಟೆನ್ಸಿಯಾಗಿ ವರ್ಕ್ ಮಾಡಿ, ಅದಕ್ಕೋಸ್ಕರ ಟೈಮ್ ಕೊಡಿ. ಇದರಿಂದ ನಿಮ್ಗೊಂದು ಗ್ರೇಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಮೊಹಮ್ಮದ್ ಸಿರಾಜ್ ಅವರು ವಿಕೆಟ್ ತೆಗೆದ ಆಮೇಲೆ ಕ್ರಿಸ್ಟಿಯಾನೋ ರೊನಾಲ್ಡೋ ತರ ಸೆಲೆಬ್ರೇಷನ್ ಮಾಡ್ತಾರೆ. ಮೊಹಮ್ಮದ್ ಸಿರಾಜ್ ಅವರು ತುಂಬಾನೇ ಸ್ಟ್ರಗಲ್ ಮಾಡಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ ಏನಂದ್ರೆ IPL 2025 ಅಲ್ಲಿ ಗುಜರಾತ್ ಅವರು ಮೊಹಮ್ಮದ್ ಸಿರಾಜ್ ಅವ್ರನ್ನ ಪಿಕ್ ಮಾಡಿದ್ದಾರೆ. ಇದರಿಂದ ಅವ್ರಿಗೆ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಬರುತ್ತೆ, ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂತ ಅನ್ಸುತ್ತೆ. ಅಂಡ್ ಮೊಹಮ್ಮದ್ ಸಿರಾಜ್ ಅವ್ರ ಮೆಂಟರ್ ಆಶೀಶ್ ನೇಹ್ರಾ ತುಂಬಾನೇ ಸಪೋರ್ಟಿವ್ ಮಾಡ್ತಾರೆ ಇವ್ರು. ಅಂಡ್ ಟೀಮ್ಗೋಸ್ಕರ ಎಲ್ಲ ತರ ಸಪೋರ್ಟ್ ಮಾಡ್ತಾರೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇನ್ಸ್ಪೈರಿಂಗ್ ವಿಡಿಯೋ ತಗೊಂಡ್ಬರ್ತೀನಿ. ನೀವು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂಡ್ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಸ್ಟೇ ಫಿಟ್, ಸ್ಟೇ ಹೆಲ್ದಿ.